ಗೆ 5 ಜನ ಪುತ್ರರು ಹಾಗೂ ರುಕ್ಮಿಣಿ ಎಂಬುದಾಗಿ ಮಕ್ಕಳಿದ್ರು. ಅದರಲ್ಲಿ ರುಕ್ಮಿಣಿ ಇವಳು ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪಳು. ಆ ಭೀಷ್ಮಕ ರಾಜನ ಪುತ್ರನಾದಂತಹ ರುಕ್ಮಿ ಬಹಳ ದುಷ್ಟ, ಕ್ರೂರಿ. ಅವನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದಾನೆ. ರುಕ್ಮಿಣಿಗೆ ಮನಸ್ಸಿಲ್ಲ. ಅದರಲ್ಲಿ ಮೊದಲಿಗೆ ಒಂದು ವಿಷಯವನ್ನು ಇಲ್ಲಿ ಹೇಳಬೇಕಾಗಿದೆ. ಎಷ್ಟು ತರಹದ ವಿವಾಹಗಳಿವೆ ಅಂತನ್ನುವಂತಹ ಪ್ರಶ್ನೆಯನ್ನು ಮಾಡಿಕೊಂಡು ಬ್ರಾಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ, ಗಾಂಧರ್ವ, ಆಸುರ, ರಾಕ್ಷಸ ಹಾಗೂ ಪೈಶಾಚ ಎಂಬುದಾಗಿ 8 ತರಹದ ವಿವಾಹಗಳನ್ನು ಶಾಸ್ತ್ರ ಉಲ್ಲೇಖ ಮಾಡಿದೆ. ಅದರಲ್ಲಿ ಅದರ ಲಕ್ಷಣಗಳನ್ನು ಹೇಳ್ತಾರೆ. ವರನನ್ನ ಕರೆಸಿ ಸಾಲಂಕೃತವಾಗಿ ಕನ್ಯಾದಾನ ಮಾಡುವುದೇನಿದೆ ಇದು ಬ್ರಾಹ್ಮ ವಿವಾಹ. ಯಜ್ಞದಲ್ಲಿ ಋತ್ವಿಜನಾದವನಿಗೆ ದಕ್ಷಿಣೆಯಾಗಿ ಸಾಲಂಕೃತವಾಗಿ ಏನು ಕನ್ಯಾದಾನವನ್ನು ಮಾಡ್ತಾರೆ ಇದು ದೈವ ವಿವಾಹ. ಹಸು ಹಾಗೂ ಎತ್ತು ಜೋಡಿಗಳನ್ನು ಕೊಟ್ಟು ಕನ್ಯೆಯನ್ನು ಪರಿಗ್ರಹಣ ಮಾಡುವುದೇನಿದೆ ಇದು ಆರ್ಷ ವಿವಾಹ. ಯಾವಜ್ಜೀವನ ಧರ್ಮಾಚರಣೆ ಮಾಡೆಂದು ಕನ್ಯಾದಾನ ಮಾಡುವಂತಹದ್ದು ಇದು ಪ್ರಾಜಾಪತ್ಯ ವಿವಾಹ. ಕನ್ಯಾಪಿತನಿಗೆ ಅವರು ಎಷ್ಟು ಕೇಳ್ತಾರೋ ಅಷ್ಟು ಹಣವನ್ನು ಕೊಟ್ಟು ಕನ್ಯೆಯನ್ನು ಪರಿಗ್ರಹಣ ಮಾಡುವುದೇನಿದೆ ಇದು ಆಸುರ ವಿವಾಹ. ವಧುವನ್ನು ಬಲಾತ್ಕಾರವಾಗಿ ಅಪಹರಿಸಿ ಮದುವೆ ಆಗುವುದು ಇದು ರಾಕ್ಷಸ ವಿವಾಹ. ಮೋಸದಿಂದ ಅಪಹರಿಸಿ ಮದುವೆ ಆಗುವುದು ಇದು ಪೈಶಾಚ ವಿವಾಹ ಎಂಬುದಾಗಿ 8 ತರಹದ ವಿವಾಹದ ಲಕ್ಷಣಗಳನ್ನು ಹೇಳ್ತಾರೆ. ಇದರಲ್ಲಿ ಒಂದು ಪ್ರಶ್ನೆ ಬರ್ತದೆ. ಭಾಗವತದಲ್ಲೇನೆ ಒಂದು ಕಡೆಗೆ ಇದು ಗಾಂಧರ್ವ ವಿವಾಹ ಅಂತ ಹೇಳಿದ್ದಾರೆ. ಗಲಾಟೆ ಮಾಡಬಾರದು. ಸ್ವಾಮಿಗಳವರು ಜಪ ಪಾರಾಯಣಾದಿಗಳನ್ನು ಮಾಡ್ತಾ ಇದ್ದಾರೆ, ಪ್ರವಚನ ನಡೀತಾ ಇದೆ, ಶಾಂತಚಿತ್ತರಾಗಿ ಕೂಡಬೇಕು, ಯಾರೂ ಮಾತಾಡಬಾರ್ದು. ಕೃಷ್ಣ ರುಕ್ಮಿಣಿಯರ ವಿವಾಹವನ್ನು ಒಂದು ಕಡೆಗೆ ಗಾಂಧರ್ವ ವಿವಾಹ ಅಂತ ಕರೆದಿದೆ, ಇನ್ನೊಂದು ಕಡೆಗೆ ಆಸುರ ವಿವಾಹ ಎಂಬುದಾಗಿ ಕರೆದಿದೆ. ಸ್ವಯಂ ಭಾಗವತದಲ್ಲೇನೆ ವಿರುದ್ಧವಾಗಿ ಹೇಳಿದ್ದಾಯ್ತಲ್ಲ ಅಂತಂದರೆ ಅದಕ್ಕೆ ಮಹಾಭಾರತ ಶಕುಂತಲೋಪಾಖ್ಯಾನದಲ್ಲಿ ಈ ಮಾತಿಗೆ ಸ್ಪಷ್ಟತೆಯನ್ನು ಕೊಡ್ತಾರೆ. ಗಾಂಧರ್ವ ರಾಕ್ಷಸೌ ಕ್ಷತ್ರೇ ಧರ್ಮ್ಯೋತೌ ಮಾ ವಿಶಂಕಿತಾ ಪೃಥಗ್ವಾ ಯದಿವಾ ಮಿಶ್ರೌ ಕರ್ತವ್ಯೋ ನಾತ್ರ ಸಂಶಯ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಕ್ಷತ್ರಿಯರಿಗೆ ಗಾಂಧರ್ವ ವಿವಾಹವಾಗಲಿ ಅಥವಾ ರಾಕ್ಷಸ ವಿವಾಹವಾಗಲಿ, ಪ್ರತ್ಯೇಕವಾಗಲಿ ಅಥವಾ ಮಿಶ್ರವಾಗಲಿ, ಅದು ಕ್ಷತ್ರಿಯರಿಗೆ ಧರ್ಮಸಮ್ಮತವೇ ಆಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇದನ್ನು ಭಾಗವತ ತೃತೀಯ ಸ್ಕಂದದಲ್ಲಿ ಗಾಂಧರ್ವ ವೃತ್ಯ ಮಿಷತಾಮ್ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಎರಡೂ ಸತ್ಯ, ಎರಡೂ ತಪ್ಪಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಪರಸ್ಪರ ಶ್ರೀಕೃಷ್ಣ ಪರಮಾತ್ಮ ಹಾಗೂ ರುಕ್ಮಿಣಿ ಪರಸ್ಪರ ಪ್ರೀತಿಸಿ ವಿವಾಹವಾದದ್ದರಿಂದಾಗಿ ಇದು ಗಾಂಧರ್ವ ವಿವಾಹವೂ ಹೌದು. ಭಗವಂತ ಅಪಹರಣ ಮಾಡಿಕೊಂಡು ಹೋಗಿ ಮದುವೆ ಆದ ಕಾರಣ ಇದು ರಾಕ್ಷಸ ವಿವಾಹವೂ ಹೌದು ಎಂಬುದಾಗಿ ಆ ಮಾತನ್ನು ಇಲ್ಲಿ ತಿಳಿಸ್ತಾರೆ. ರುಕ್ಮಿಣಿ ಶ್ರೀಕೃಷ್ಣ ಪರಮಾತ್ಮನನ್ನೇ ಮದುವೆ ಆಗಬೇಕು ಎಂಬುದಾಗಿ ವಿಚಾರ ಮಾಡಿದ್ದಾಳೆ. ತಂದೆಯ ಮಾತನ್ನು ಕೇಳದೇ ಇರುವಂತಹ ದುಷ್ಟನಾದ ರುಕ್ಮಿ ಹೇಳಿದ, ನಾನು ಶಿಶುಪಾಲನಿಗೆ ಕೊಟ್ಟು ಮದುವೆಯನ್ನು ಮಾಡ್ತೇನೆ.
ಸಾಮಾನ್ಯವಾಗಿ ದುಷ್ಟರಿಗೆ ಸದ್ವಿಚಾರ ಅಂತನ್ನುವುದು ಬರುವುದೇ ಇಲ್ಲ. ಮೊದಲಿಗೆ ಕೆಟ್ಟದ್ದನ್ನೇ ವಿಚಾರ ಮಾಡ್ತಾರೆ. ದುರಂತ ಏನು ಅಂದರೆ ತಾನು ಮಾಡಿದ ವಿಚಾರ ಇದು ಸರಿಯಾದದ್ದು ಅಂತ ತಿಳಿತಾನೆ ಮನುಷ್ಯ. ದುಷ್ಟನಾದಂತಹ ವ್ಯಕ್ತಿ ನನ್ನ ವಿಚಾರ ಇದು ಅತ್ಯಂತ ಸತ್ಯವಾಗಿದೆ, ನಾನು ಇದು ಒಳ್ಳೆಯದು ಎಂಬುದಾಗಿ ಭಾವಿಸ್ತಾನೆ ಹೊರತು ಯಾವುದು ಸರಿ ಯಾವುದು ತಪ್ಪು ಅನ್ನುವ ತಿಳುವಳಿಕೆ ಅವನಿಗೆ ಸಾಮಾನ್ಯವಾಗಿ ಇರುವುದಿಲ್ಲ. ಇವನು ದುಷ್ಟನಾದದ್ದರಿಂದಾಗಿ ನಾನು ಮಾಡುವುದು ಮೊದಲೇದ್ದು ಕೃಷ್ಣನ ಮೇಲೆ ದ್ವೇಷ, ಆ ದ್ವೇಷದಿಂದಾಗಿ ನಾನು ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ನಂತರ ಈಚೆ ರುಕ್ಮಿಣಿಗೆ ನಾನು ಹೇಗೆ ಇವನು ಮದುವೆ ಆಗಬೇಕು ಎಂಬುದಾಗಿ ವಿಚಾರ ಮಾಡಿ ಬ್ರಾಹ್ಮಣನನ್ನು ಕರೀತಾಳೆ. ಬ್ರಾಹ್ಮಣನನ್ನು ಕರೆದು, ಇಲ್ಲ, ನಾನು ಹೀಗೆ ಶ್ರೀಕೃಷ್ಣ ಪರಮಾತ್ಮನನ್ನು ತುಂಬ ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆರಾಧನೆ ಮಾಡ್ತಾ ಇದ್ದೇನೆ. ನಾನು ನನ್ನ ಜೀವನದಲ್ಲಿ ಮದುವೆ ಅಂತಾದರೆ ಶ್ರೀಕೃಷ್ಣ ಪರಮಾತ್ಮನನ್ನೇ ಆಗಬೇಕು ಎಂಬುದಾಗಿ ನಾನು ನಿರ್ಣಯ ಮಾಡಿಕೊಂಡಿದ್ದೇನೆ. ಹೀಗಾಗಿ ನಿಮ್ಮಿಂದ ನನಗೆ ಒಂದು ಸಹಾಯ ಆಗಬೇಕು ಎಂಬುದಾಗಿ ಕೇಳಿದಾಗ ಇಲ್ಲಿ ಒಂದು ವಿಷಯವನ್ನು ಸಮಯದ ಅಂಕುಶ ಮೇಲಿದ್ದದ್ದರಿಂದಾಗಿ ಹೇಳಬೇಕು ಅನ್ನುವ ಹಪಹಪಿಸು ತುಂಬ ಇದೆ. ಆದರೆ ಎಲ್ಲ ವಿಷಯಗಳನ್ನು ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಒಂದು ಮಾತನ್ನು ನನಗೆ ಹೇಳುವುದಿದೆ. ಯಾಕೆ ಬ್ರಾಹ್ಮಣನನ್ನು ಕರೆದಲು ರುಕ್ಮಿಣಿ? ಪರಾಕ್ರಮಶೀಲರಾದಂತಹ ಅನೇಕ ಜನರು ಆ ರಾಜ್ಯದಲ್ಲಿದ್ದರು. ಯಾರನ್ನೂ ಕರೆಯದೇನೆ ಬ್ರಾಹ್ಮಣನನ್ನು ಕರೆದರು. ಮೊಟ್ಟ ಮೊದಲು ಒಂದು ಕಾರಣ ಅಂತಂದರೆ, ಬ್ರಾಹ್ಮಣನಾದಂತಹ ವ್ಯಕ್ತಿ ಅವನಲ್ಲಿ ಕಪಟ ಮೋಸ ಇರುವುದಿಲ್ಲ. ಆ ಮಾತನ್ನು ಹೇಳ್ತಾರೆ ಮುಂದೆ. ಕರೆದಿದ್ದಾಳೆ. ಇನ್ನೊಂದು ಪ್ರಧಾನ ಕಾರಣ ಏನು ಅಂತಂದರೆ, ಕೆಲಸ ಈಗ ಬೇಗನೆ ಆಗಬೇಕಾಗಿದೆ. ನನಗೆ ಇಲ್ಲಿಂದ ದಿಲ್ಲಿಗೆ ಹೋಗೋದಿದೆ ಅಂತ ಆದಾಗ, ಬೇಗನೆ ಮುಟ್ಟಬೇಕಾಗಿದೆ, ಮೀಟಿಂಗ್ ಇದೆ, ಮತ್ತೊಂದಿದೆ ಅಂತ ಆದಾಗ, ಆ ತರಹದ ನಾನು ಸಾಧನೆಗಳನ್ನು ಅರ್ಥಾತ್ ವೆಹಿಕಲ್ಗಳನ್ನು ನಾನು ವ್ಯವಸ್ಥೆ ಮಾಡಿಕೊಳ್ಬೇಕಾಗತ್ತೆ. ಇಲ್ಲ, ನನಗೆ ಇನ್ನೊಂದು 2-3 ಗಂಟೆಗೆ ನನ್ನ ಮೀಟಿಂಗ್ ಇದೆ, ಕೆಲಸ ಇದೆ, ನಾನು ನಿಧಾನವಾಗಿ ನಾನು ಹೋಗ್ತೇನೆ ಅಂದರೆ ಆಗುವುದಿಲ್ಲ. ಸರಿಯಾದ ಸಮಯಕ್ಕೆ ತಲುಪಲಿಕ್ಕೆ ಆಗುವುದಿಲ್ಲ. ಹಾಗೆ ಕೆಲಸ ಬೇಗ ಆಗಬೇಕಾಗಿದೆ. ಇನ್ನೊಂದು, ಶ್ರೀಕೃಷ್ಣ ಪರಮಾತ್ಮನ ರಾಜ್ಯದಲ್ಲಿ ಒಂದು ವ್ಯವಸ್ಥೆ, ಬ್ರಾಹ್ಮಣರಿಗೆ ಯಾವ ತರಹದ ತಡೆಗಳಿರಲಿಲ್ವಂತೆ. ನೇರವಾಗಿ ಶ್ರೀಕೃಷ್ಣ ಪರಮಾತ್ಮನ ಆಸ್ಥಾನಕ್ಕೆ ಹೋಗಿಬಿಡ್ಬೋದು. ಇವತ್ತು ನಾವು ಮೆಟ್ರೋಲ್ಲಿ ನೋಡ್ತೇವೆ, ಟ್ರೈನಲ್ಲಿ ಹೋಗುವಾಗ ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ, ನಮ್ಮ ಬ್ಯಾಗ್ಗಳನ್ನು ಸ್ಕ್ಯಾನ್ ಮಾಡ್ತಾರೆ, ನಮಗೆಲ್ಲ ಸ್ಕ್ಯಾನ್ ಮಾಡಿ ಒಳಗಡೆ ಬಿಡ್ತಾರೆ. ಅದು ಬೇರೆಯವರಿಗೆ. ಆದರೆ ಶ್ರೀಕೃಷ್ಣ ಪರಮಾತ್ಮನ ರಾಜ್ಯದಲ್ಲಿ ಬ್ರಾಹ್ಮಣರಿಗೆ ನೇರವಾಗಿ ಬ್ರಾಹ್ಮಣರು ಹೋಗಿಬಿಡ್ಬೋದು. ಹಾಗೆ ಒಂದು ವ್ಯವಸ್ಥೆ ಇತ್ತು. ಹೀಗಾಗಿ ಬ್ರಾಹ್ಮಣನನ್ನು ಕರೆದು ಹೇಳ್ತಾಳೆ. ಬ್ರಾಹ್ಮಣರು ಒಪ್ಪಿಕೊಂಡು ಅಲ್ಲಿ ಹೋಗಿದ್ದಾರೆ. ಹೋದಾಗ ಶ್ರೀಕೃಷ್ಣ ಪರಮಾತ್ಮ ಇಷ್ಟು ಅದ್ಭುತವಾದ ಜಗದೊಡೆಯ ಸ್ವಾಮಿ, ಅನಂತ ಗುಣ ಪರಿಪೂರ್ಣನಾದಂತಹ ಭಗವಂತ, ಆ ಬ್ರಾಹ್ಮಣರು ಬಂದಾಗ ಏನು ಲೋಕಕ್ಕೆ ನೀತಿಯನ್ನು ತೋರಿಸ್ತಾನೆ ಭಗವಂತ. ಆ ಬ್ರಾಹ್ಮಣರು ಬಂದಾಗ ಸ್ವಯಂ ಭಗವಂತ ಅವನು ಪೀಠವನ್ನು ಬಿಟ್ಟು ಕೆಳಗಡೆಗೆ ಬಂದು ಆ ಬ್ರಾಹ್ಮಣನನ್ನು ಕೈಯನ್ನು ಹಿಡಿದುಕೊಂಡು ಕರೆದುಕೊಂಡು ಹೋಗಿ ಪೀಠದ ಮೇಲೆ ಕೂಡಿಸಿ ಎಲ್ಲ ಉಪಚಾರಗಳನ್ನು, ಏನೇನು ಉಪಚಾರಗಳನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದಾರೋ ಆ ಎಲ್ಲ ಉಪಚಾರಗಳನ್ನು ಭಗವಂತ ಮಾಡಿದ್ದಾನೆ. ಎಲ್ಲ ಮಾಡಿದ ಮೇಲೆ ನಮ್ಮ ಮನೆಗೆ ಯಾರಾದರೂ ಬಂದರೆ ಬರ್ರಿ ಕೂಡ್ರಿ ಅಂತಂತೇವೆ. 3ನೇ ಮಾತು, ಇನ್ನು ಟಿಕೆಟ್ ಆಗಿದೆಯಾ, ಯಾವಾಗ ಹೋಗ್ತೀರಿ ನೀವು ಅಂತ ನಾವು ಕೇಳ್ತೇವೆ. 2 ದಿನ ಇದ್ದವರು 3 ದಿನ ಏನಾದರೂ ಎಕ್ಸ್ಟ್ರಾ ಇದ್ದರೆ ನಾವೇ ಹೊರಗಡೆ ಹೋಗಿಬಿಡ್ತೇವೆ. ಆ ಪರಿಸ್ಥಿತಿ ನಮ್ಮದಿರುತ್ತದೆ. ಭಗವಂತ ಬಂದಾಕ್ಷಣ ಏನು ಬಂದದ್ದು, ಏನು ವಿಚಾರ, ಯಾಕೆ, ಏನನ್ನೂ ಕೇಳುವುದಿಲ್ಲ. ಮೊದಲಿಗೆ ಅವರಿಗೆ ಸುಧಾರಿಸಿಕೊಳ್ಳಲಿಕ್ಕೆ ಸಮಯ ಕೊಡ್ತಾನೆ, ಉಪಚಾರಗಳನ್ನು ಮಾಡ್ತಾನೆ. ಎಲ್ಲ ಮಾಡಿದ ಮೇಲೆ
ಭಗವಂತ ಕೇಳ್ತಾನೆ, ಯಾಕೆ ಬಂದದ್ದು? ಅದರಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ, ಭಗವಂತ ಈ ಮಾತನ್ನು ಹೇಳ್ತಾ ಇದ್ದಾನೆ. ಎಷ್ಟು ಅದ್ಭುತವಾದಂತಹ ಮಾತು. ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್ ಸಾಧೂನ್ ಭೂತ ಸಹೃತ್ತಮಾನ್ ನಿರಹಂಕಾರಿಣಃ ಶಾಂತಾನ್ ನಮಸ್ಸೆ ಶಿರಸ ಅಸಕೃತ. ಬ್ರಾಹ್ಮಣನಲ್ಲಿ ಇರಬೇಕಾದಂತಹ ಗುಣಗಳು ಏನು? ಯಾವುದಿದ್ರೆ ಅವನು ನಿಜವಾಗಿ ಬ್ರಾಹ್ಮಣ ಅಂತನ್ನುವ ಬ್ರಾಹ್ಮಣ್ಯದ ಲಕ್ಷಣಗಳನ್ನು ಭಗವಂತನೇ ಹೇಳ್ತಾನೆ. ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್. ಮಹಾಭಾರತದಲ್ಲಿ ಒಂದು ಕತೆ ಬರ್ತದೆ. ಒಂದೂರಲ್ಲಿ ಅನೇಕ ಜನರಿದ್ದಾರೆ. ಒಂದು ದಿನ ಎಲ್ಲರೂ ಬ್ರಾಹ್ಮಣರು ಬಡತನದಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ವಿಚಾರ ಮಾಡಿ, ನಾವು ಹೀಗೆ ಇದ್ದರೆ ಹೇಗೆ, ಸ್ವಲ್ಪ ಶ್ರೀಮಂತರಾಗಬೇಕು ಅಂತನ್ನುವ ಕಾರಣದಿಂದಾಗಿ ವಿಚಾರ ಮಾಡಿ ಬೇರೆ ಊರಿಗೆ ಹೋಗಿ ಅಲ್ಲಿಯ ವಾಮಾಚಾರ ಪ್ರಯೋಗಗಳನ್ನೆಲ್ಲ ಕಲಿತುಕೊಂಡು ಬಂದು ತುಂಬ ಶ್ರೀಮಂತರಾದರು. ಅದನ್ನು ನೋಡಿದಂತಹ ಇನ್ನು ಬೇರೆ ಜನರು ಕೂಡ ನಾವು ಹೀಗೆ ಮಾಡೋಣ, ಅವರು ಹುಟ್ಟಿರುವ ಬಟ್ಟೆ ಹೇಗಿದೆ, ನಮ್ಮ ಬಟ್ಟೆ ಹೇಗಿದೆ, ಅವರ ಒಡವೆಗಳು ಹೇಗಿವೆ, ನಾವು ಶ್ರೀಮಂತರಾಗೋಣ ಅಂತನ್ನುವ ವಿಚಾರ ಮಾಡಿ ಅಲ್ಲಿದ್ದಂತಹ ಅನೇಕ ಜನರು ಬೇರೆ ಬೇರೆ ಊರುಗಳಿಗೆ ಹೋಗಿ ವಿದ್ಯೆಗಳನ್ನು, ವಾಮಾಚಾರ ವಿದ್ಯೆಯನ್ನು ಕಲಿತುಕೊಂಡು ಬಂದು ತುಂಬ ಶ್ರೀಮಂತರಾದರು. ಒಬ್ಬರು ಮಾತ್ರ ಅವರು ಮೊದಲಿಗೆ ಹೇಗಿದ್ರು ಈಗೂ ಹಾಗೇ ಇದ್ದಾರೆ. ಹೆಂಡತಿ ಮನೆಯಲ್ಲಿದ್ದಾಗ, ಇಲ್ಲ ನೋಡಿ ಅವರೆಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರು ಹೇಗಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ, ನಾವು ಹಾಗಾಗೋಣ ಎಂದು ಹೇಳಿದರೂ ಆ ಬ್ರಾಹ್ಮಣರಂದರು, ಬೇಡ, ನಮ್ಗೆ ದೇವರು ಏನು ಕೊಟ್ಟಿದ್ದಾನೆ, ಸ್ವಲಾಭ ಸಂತುಷ್ಟಾನ್ ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್, ದೇವರು ನಮಗೆ ಎಷ್ಟು ಕೊಟ್ಟಿದ್ದಾನೆ ಅಷ್ಟರಲ್ಲಿ ನಾವು ನೆಮ್ಮದಿಯ ಜೀವನ ನಾವು ಮಾಡಬೇಕು, ಇದೇ ಧರ್ಮದ ಕಡ್ಡಾಯವಾದಂತಹ ಮಾತು ಎಂಬುದಾಗಿ ಹೇಳಿದ್ದಾರೆ. ಕೊನೆಗೆ 2-3 ಬಾರಿ ಹೀಗೆ ಅವರ ಮಧ್ಯದಲ್ಲಿ ಆ ಒಂದು ಚರ್ಚೆ ಆದಾಗ ಆ ಬ್ರಾಹ್ಮಣರು ಹೇಳ್ತಾರೆ, ಇವತ್ತು ಒಂದು ಪರೀಕ್ಷೆ ಮಾಡೋಣ, ಈ ಊರನ್ನು ಬಿಟ್ಟು ನಾವು ಹೋಗೋಣ, ಹೆಬ್ಬಾಗಿಲು ಮಹಾದ್ವಾರ ಅಂತೇನಿರುತ್ತೆ ಆ ದ್ವಾರವನ್ನು ದಾಟಿ ಹೋದ ಮೇಲೆ ಇಡೀ ಊರಿಗೆ ಬೆಂಕಿ ಹತ್ತತ್ತೆ ನೋಡು ಅಂತ ಹೇಳ್ತಾರೆ. ಆಗ ಅವಳಂತಾಳೆ, ಇನ್ನೊಂದು ಮಾತನ್ನು ಹೇಳ್ತಾರೆ, ನಾವಷ್ಟೇ ಅಲ್ಲ, ನಾನು ಬಡಿಸುವ ಯಾವ ವಸ್ತುಗಳನ್ನು ಇಲ್ಲಿ ಇಡುವಂತೆ ಇಲ್ಲ, ಎಲ್ಲವನ್ನು ಕಟ್ಕೊಳ್ಬೇಕು. ಆಯಿತು ಸರಿ ಅಂತ ಎಲ್ಲವನ್ನು ಕಟ್ಕೊಳ್ತಾರೆ. ಇನ್ನೇನು ಹೋಗಬೇಕು, ಹೊರಟಿದ್ದಾರೆ. ಮಹಾದ್ವಾರವನ್ನು ದಾಟಿದರು. ಆ ಊರಿಗೆ ಏನೇನೂ ಆಗಲಿಲ್ಲ, ಮೊದಲಿಗೆ ಹೇಗಿತ್ತು ಹಾಗೇ ಇದೆ. ಅವಳಿಗೆ ಹೆಂಡತಿಗೆ ಇನ್ನೂ ಕಸಿಬಿಸಿ ಆಯಿತು. ಒಂದು, ಅವರು ಶ್ರೀಮಂತರಾದರೂ ಆಗಬೇಕಾಗಿತ್ತು, ಇಲ್ಲ ಊರಿಗೆ ಬೆಂಕಿ ಆದರೂ ಹತ್ತಬೇಕಾಗಿತ್ತು, ಎರಡೂ ಆಗಲಿಲ್ಲ. ಏನಿದು ಅಂತ ಕೇಳ್ತಾರೆ. ಆಗ ಬ್ರಾಹ್ಮಣರು ಹೇಳ್ತಾರೆ, ಅವರು, ಇಲ್ಲ, ನಾನು ಬಡಿಸುವಂತಹ ಯಾವುದೋ ಒಂದು ವಸ್ತುವನ್ನು ನೀನು ಬಿಟ್ಟು ಬಂದಿದ್ದೀಯಾ, ಅದಕ್ಕೆ ಹೀಗಾಗಿದೆ. ಆಯಿತು ಅಂತ ಮತ್ತೆ ಮನೆಗೆ ಹೋಗಿ ನೋಡಿಕೊಂಡು ಬರ್ತಾಳೆ. ಮನೆಯಲ್ಲಿ ಏನೂ ಇರುವುದಿಲ್ಲ. ಇನ್ನೇನು ಬಾಗಿಲ ಹಾಕಬೇಕು, ಬಾಗಿಲದ ಹಿಂದೆ ಆ ಬ್ರಾಹ್ಮಣರು ಆಚಾರ್ಯರು ಬಳಸುವಂತಹ ಪಾದರಕ್ಷೆಗಳು ಇರುತ್ತದೆ. ಪಾದರಕ್ಷೆಗಳನ್ನು ಅಲ್ಲೇ ಬಿಟ್ಟು ಬಂದಿರ್ತಾರೆ. ಅದನ್ನು ತೆಗೆದುಕೊಂಡು ಬಂದು 2ನೇ ಕ್ಷಣಕ್ಕೇನೆ ಇಡೀ ಊರು ಬೆಂಕಿ ಹತ್ತುತ್ತೆ. ಅಂದರೆ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಒಬ್ಬ ವ್ಯಕ್ತಿ, ಬ್ರಾಹ್ಮಣನಾದಂತಹ ವ್ಯಕ್ತಿ ಸ್ವಲಾಭ ಸಂತುಷ್ಟರಾಗಿ ಭಗವಂತ ಏನು ಕೊಟ್ಟಿದ್ದಾನೆ, ತೇನ ತ್ಯಕ್ತೇನ ಭುಂಜೀತಾಹ ಮಾಗೃದ ಕಸ್ಯ ಸಿದ್ಧನಂ ಎಂಬುದಾಗಿ ವೇದ ಹೇಳುವಂತೆ, ಉಪನಿಷತ್ತು ಹೇಳುವಂತೆ, ನಾವು ನಮ್ಮ ಜೀವನವನ್ನು ಹಾಗೆ ನಡೆಸಿದರೆ ಭಗವಂತ ಆ ಒಂದು ಸಾಮರ್ಥ್ಯವನ್ನು ಕೇವಲ ನಮಗೆ ಅಲ್ಲ, ನಾವು ಬಡಿಸುವ ಪದಾರ್ಥಗಳಿಗೂ ಭಗವಂತ ಆ ಶಕ್ತಿಯನ್ನು ಕೊಡ್ತಾನೆ. ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್ ಸಾಧೂನ್ ಭೂತ ಸಹೃತ್ತಮಾನ್. ಅನೇಕ ಮಾತುಗಳನ್ನು ಇಲ್ಲಿ ಭಗವಂತ ಹೇಳಿದ್ದಾನೆ. ಪತ್ರವನ್ನು ಓದಬೇಕು ಎಂಬುದಾಗಿ ವಿಚಾರ ಮಾಡಿದಾಗ ಏನು ಬರೆದಿದ್ದಾಳೆ ರುಕ್ಮಿಣಿ, ಬಹಳ ಸುಂದರವಾದಂತಹ ಮಾತುಗಳಿವೆ. ಅತ್ಯದ್ಭುತವಾದಂತಹ ಮಾತುಗಳನ್ನು, ಆದರ್ಶಮಯವಾದಂತಹ, ಎಲ್ಲರೂ ಇವತ್ತು ಅನುಕರಣೆ. ಸ್ವಾಮಿಗಳು ಅನೇಕ ಬಾರಿ ಪ್ರತಿನಿತ್ಯ ಉಪನ್ಯಾಸದಲ್ಲಿ, ಸ್ವಾಮಿಗಳ ಅಮೃತೋಪದೇಶದಲ್ಲಿ ನಾವು ಆ ಮಾತುಗಳನ್ನು ನಾವು ಕೇಳ್ತಾ ಇರ್ತೇವೆ.
ಒಂದು ಮಾತನ್ನು ತಿಳಿಸ್ತಾಳೆ ಮೊದಲಿಗೆ. ಶ್ರುತ್ವಾನ್ ಗುಣಾನ್ ಭುವನ ಸುಂದರ ಸಂಗಮಾಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂ ತೇ ತ್ವಯ್ಯಚ್ಯುತ ವಿಶತಿ ಚಿತ್ರಮ ಪತ್ರಪಮೇ. ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಸ್ತೆ. ಎಷ್ಟು ಸುಂದರವಾಗಿ ಹೇಳ್ತಾಳೆ. ಶ್ರುತ್ವಾ ಗುಣಾನ್ ಭುವನ ಸುಂದರ. ಭಗವಂತ ಜಗತ್ತಿನಲ್ಲಿ ಸುಂದರವಾದಂತಹ ಪದಾರ್ಥಗಳು ಅಂತನ್ನೋದು ಏನಿದೆ, ನನಗಿಂತ ಸುಂದರ ಜಗತ್ತಿನಲ್ಲಿ ಯಾರಿಲ್ಲ ಅಂತನ್ನುವಂತಹ ಒಂದು ಕೋನ್ಯೋಸ್ತಿ ಸದೃಶೋಮವ ಅಂತನ್ನುವಂತಹ ಅಹಂಕಾರದ ಬೀಗಿನ ಮಾತುಗಳನ್ನು ನಾವು ಆಡ್ತಾ ಇರ್ತೇವೆ. ಸುಂದರವಾದಂತಹ ಪದಾರ್ಥಗಳು ಏನಿವೆ ಅದಕ್ಕಿಂತಲೂ ಸುಂದರ, ಅತ್ಯಂತ ಸುಂದರ, ಪರಮ ಸುಂದರ ಅಂತಂದರೆ ಅದು ಭಗವಂತ. ಭುವನ ಸುಂದರ ಸುಂದರ. ಅಂತಹ ಸುಂದರನಾದ ಸುಂದರಮಯನಾದಂತಹ ಭಗವಂತನ ಗುಣಗಳನ್ನು ಕೇಳಿ 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 ಏನಾಗಿಬಿಟ್ಟಿತ್ತು ಅಂತಂದರೆ, ಯಾರ್ಯಾರು ಈ ರುಕ್ಮಿಣಿ ಹತ್ರ, ಆ ಭೀಷ್ಮಕ ರಾಜನ ಹತ್ರ ಯಾರು ಬರ್ತಾರೆ, ಬಂದಂತಹ ಋಷಿಮುನಿಗಳು, ಜ್ಞಾನಿಗಳು, ನಾರದಾದಿ ಯಾರ್ಯಾರು ಬಂದಿದ್ದಾರೋ ಎಲ್ಲರೂ ಬರೋರು ಭಗವಂತನ ಗುಣಗಳನ್ನು ಹೇಳುವರು. ದಾಸರ ಮಾತನ್ನು ಹೇಳ್ತಾರೆ, ದಯಮಾಡಿ ಹಿಂದೆ ಭಕ್ತರು ಯಾರೂ ಮಾತನಾಡಬಾರ್ದು, ಸ್ವಾಮಿಗಳು ಧ್ಯಾನಾಸಕ್ತರಾಗಿದ್ದಾರೆ. ದಾಸರು ಆ ಮಾತನ್ನು ಹೇಳ್ತಾರೆ, ಭಗವಂತನ ಸ್ಮರಣೆಯನ್ನು ನಾವು ಅಖಂಡವಾಗಿ ಮಾಡಬೇಕು. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ, ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಯನ ಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣಯನ ಬಾರದೆ, ಕೃಷ್ಣಯನ ಬಾರದೆ. ಅನೇಕ ಕಷ್ಟಗಳು, ಅನೇಕ ದುಃಖಗಳು. ಇವತ್ತು ಯಾರ ಮನೆಯಲ್ಲಿ ಕಷ್ಟಗಳಿಲ್ಲ, ಯಾರ ಮನೆಗಳಲ್ಲಿ ಸಮಸ್ಯೆಗಳಿಲ್ಲ, ಎಲ್ಲರ ಮನೆಗಳಲ್ಲಿ ಇವೆ. ಆದರೆ ಆ ಎಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ ಅಂತಂದರೆ ಕೃಷ್ಣನ ನಾಮಸ್ಮರಣೆ. ದೇವರ ಹತ್ರ ಬಂದಾಗ ಆ ಕಷ್ಟ ಬಂತು ಸ್ವಾಮಿ, ಗುರುಗಳ ಹತ್ರ ಬರ್ತೇವೆ, ದೇವರ ಹತ್ರ ಬರ್ತೇವೆ, ಇಂತಹ ಸಮಸ್ಯೆ ಆಯಿತು ಅಂತ ಹೇಳ್ಕೊಳ್ತೇವೆ. ಆದರೆ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಹೇಳೋಣ, ನೀನು ಬರ್ತೀಯ, ಅವಶ್ಯವಾಗಿ ಬಾ. ಕಷ್ಟ ನೀನು ನನ್ನ ಹತ್ರ ಬರ್ತೀಯ ಅಂದರೆ ಅವಶ್ಯವಾಗಿ ಬಾ. ಆ ಕಷ್ಟವನ್ನು ಪರಿಹಾರ ಮಾಡುವ ಜಗದೀಶ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ನನ್ನ ಹತ್ರ ಇದ್ದಾನೆ. ಮೂಲರಾಮ ದಿಗ್ವಿಜಯರಾಮ ನನ್ನ ಹತ್ರ ಇದ್ದಾನೆ. ಅದನ್ನು ಪೂಜೆ ಮಾಡುವಂತಹ ಜಗದ್ಗುರುಗಳು ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನನ್ನ ಹತ್ರ ಇದ್ದಾರೆ. ನನ್ನ ಕಷ್ಟವನ್ನು ಪರಿಹಾರ ಮಾಡ್ತಾರೆ. ದೇವರ ಹತ್ರ ಹೋಗಿ ನನಗೆ ಇಂತಹ ಕಷ್ಟ ಬಂತು ಎಂದು ಹೇಳುವುದು ಬೇಡ. ಕಷ್ಟಗಳಿಗೆ ಹೇಳೋಣ, ನನ್ನ ಹತ್ರ ದೇವರಿದ್ದಾನೆ, ಗುರುಗಳಿದ್ದಾರೆ ಎಂಬುದಾಗಿ. ಆ ಮಾತನ್ನು ಈ ಶಬ್ದದಿಂದಾಗಿ ನಾವು ಭಾಗವತ ತಿಳಿಸಿಕೊಡುತ್ತದೆ. ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಂಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತ್ವಯ್ಯಚ್ಯುತ ವಿಶತಿ ಅಪತ್ರಪಮ್ಮೆ. ಪತ್ರಪ ಅಂದರೆ ನಾಚಿಕೆ. ಹೆಣ್ಣು ಮಕ್ಕಳಿಗೆ ನಾಚಿಕೆ ಇರ್ತದೆ. ರುಕ್ಮಿಣಿ ಹೇಳ್ತಾ ಇದ್ದಾಳೆ, ಇವತ್ತು ನಾನು ನನ್ನ ನಾಚಿಕೆಯನ್ನು ಬಿಟ್ಟು ಅದನ್ನು ಬದಿಗೆ ಒತ್ತಿ ಈ ಮಾತನ್ನು ನಾನು ಆಡ್ತಾ ಇದ್ದೇನೆ ಅಂತಂದರೆ ಇದಕ್ಕೆ ಕಾರಣ ಇದೆ ಸ್ವಾಮಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಈ ಮಾತಿನಿಂದ ಇಡೀ ಜಗತ್ತಿಗೆ ತಾಯಿಯಾದ ರುಕ್ಮಿಣಿ ಒಂದು ನೀತಿಯನ್ನು ಕೊಡ್ತಾ ಇದ್ದಾಳೆ.
ನೀತಿಯನ್ನು ಕೊಡ್ತಾ ಇದ್ದಾಳೆ. ಏನು ಅಂದರೆ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ನಾನು ಇಂತಹ ವರನಿಗೆ ಕೊಟ್ಟರೆ ನನಗೆ ತುಂಬ ಪ್ರಾಫಿಟ್ ಬರುತ್ತದೆ, ಅಥವಾ ನನಗೆ ತುಂಬ ನಾನು ಬೆಳೆಯಬಹುದು, ಹಣದ ಆಸೆಯಿಂದಾಗಿ, ಅಧಿಕಾರದ ಲಾಲಚ್ಚಿನಿಂದಾಗಿ ಯಾರಿಗೋ ಕೊಟ್ಟು ಮದುವೆ ಮಾಡುವಂತಹ ಸಂದರ್ಭದಲ್ಲಿ ಕನ್ಯೆಯಾದವಳಿಗೆ, ಹೆಣ್ಣು ಮಗಳಿಗೆ ಈ ಗಟ್ಸ್ ಬೇಕು ಅಂತಂತಾಳೆ. ಶಾಸ್ತ್ರ ಹೇಳುತ್ತದೆ, ಈ ಒಂದು ಧರ್ಮಕ್ಕಾಗಿ ನಾನು ಇಂತಹ ಸಂಸ್ಕಾರವಂತನಾದ ಗುರುಗಳ ದೇವರ ಭಕ್ತನಾದಂತಹ ವರನನ್ನು ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಗಟ್ಟಿಯಾಗಿ ಹೇಳುವಂತಹ ಆ ಒಂದು ಧೈರ್ಯವೂ ಇರಬೇಕು ಎಂಬುದಾಗಿ ನಾಚಿಕೆ ಇದ್ದರೂ ಕೂಡ ಅದನ್ನು ಬದಿಗೆ ಒತ್ತಿ ಆ ಮಾತನ್ನು ಹೇಳ್ತಾಳೆ. ಕಾತ್ಮ ಮುಕುಂದ ಮಹತಿ ಗುಣಶೀಲ ರೂಪ ವಿದ್ಯಾವಯೋ ದ್ರವಿಣದಾತ್ಮಭಿರಾತ್ಮತುಲ್ಯಂ ವ್ರೀಣಾವತಿ ಕುಲವತೀನ ವೃಣೀತ ಕನ್ಯಾ ಕಾಲೇಂದ್ರ ಸಿಂಹ ನರಲೋಕ ಮನೋಭಿರಾಮಂ. ಏನು ಅದ್ಭುತವಾದಂತಹ ಮಾತುಗಳನ್ನು ಇಲ್ಲಿ ತಿಳಿಸ್ತಾರೆ. ಯಾವ ಗುಣವಂತಿಯಾದ, ಶೀಲವತಿಯಾದ, ರೂಪವತಿಯಾದಂತಹ ಒಬ್ಬ ಕನ್ಯೆ ವಿದ್ಯಾವಯೋ ದ್ರವಿಣದಾತ್ಮಭಿರಾತ್ಮತುಲ್ಯಂ, ಗುಣರೂಪನಾದಂತಹ ಸುಂದರನಾದ ಒಬ್ಬ ವ್ಯಕ್ತಿಯನ್ನು ಮದುವೆ ಆಗಬೇಕು ಎಂಬುದಾಗಿ ಇಚ್ಛೆ ಪಡುವುದಿಲ್ಲ. ಯಾರಾದರೂ ಇಚ್ಛೆ ಪಡ್ತಾರೆ. ನಾನು ಇಚ್ಛೆ ಪಟ್ಟದ್ರಲ್ಲಿ ಏನು ತಪ್ಪಿದೆ? ಯಾರನ್ನು ನಾನು ಅಪೇಕ್ಷಿಸುತ್ತಿದ್ದೇನೆ? ಆ ಮಾತನ್ನು ಇಲ್ಲಿ ತಿಳಿಸ್ತಾಳೆ. ಅನೇಕ ಮಾತುಗಳನ್ನು ಇಲ್ಲಿ ಸಮಯ ಆಗ್ತಾ ಇದೆ. ಇನ್ನೊಂದು ಮಾತನ್ನು ಹೇಳ್ತಾರೆ. ಪೂರ್ತೇಷ್ಟ ದತ್ತ ನಿಯಮೋ ವ್ರತ ದೇವ ವಿಪ್ರ ಗುರುವರ್ಚನಾದಿಭಿರಲಂ ಭಗವಾನ್ ಪರೇಶಃ ಆರಾಧಿತೋ ಯದಿ ಗದಾಗ್ರಜ ಏತ್ಯಪಾಣಿಂ ಗೃಹ್ಣಾತು ಮೇನ ದಮಘೋಷ ಸುತಾದಯೋನ್ನೇ. ಒಬ್ಬ ಜ್ಞಾನಿಯಾದ, ಸಾಮಾನ್ಯವಾಗಿ ಒಬ್ಬ ಜ್ಞಾನಿಯಾದ ಗುಣವಂತನಾದಂತಹ ವರ ನನಗೆ ಸಿಗಬೇಕು ಅಂತಂದರೆ ಅದಕ್ಕಾಗಿ ನಾನು ಅನೇಕ ಸಾಧನೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಸಾಧನೆಯನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿ. ಯಾಕೆ ಅಂದರೆ ಇದು ಇಡೀ ಜೀವನದ ಒಂದು ಆ ಕನ್ಯೆಯ ಅವಸ್ಥೆ ಏನಿದೆ, ಮದುವೆ ಮಾಡಿಕೊಳ್ಳುವ ಏನು ಆ ಒಂದು ಅವಸ್ಥೆ ಇದೆ, ಆ ಅವಸ್ಥೆ ಇಡೀ ಜೀವನಕ್ಕೆ ಒಂದು ದೊಡ್ಡ ಬುನಾದಿ. ಅದು ಏನೂ ಸಾಧನೆಯನ್ನು ಮಾಡದೇನೆ, ಪುಣ್ಯವನ್ನು ಸಂಪಾದನೆ ಮಾಡದೇನೆ ನಾನು ಯಾರನ್ನೋ ಮದುವೆ ಆಗಬಾರ್ದು, ನಾನು ಆ ತರಹದ ಸಾಧನೆಗಳನ್ನು ಮಾಡಿ ಒಬ್ಬ ಜ್ಞಾನಿಯಾದ ಗುಣವಂತನಾದಂತಹ ಮಗನನ್ನು, ಅರ್ಥಾತ್ ಆ ವರನನ್ನು ಮದುವೆ ಆಗಬೇಕು ಅನ್ನುವ ನೀತಿಯನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಇಷ್ಟಾಪೂರ್ತ, ದಾನ, ವ್ರತ, ನಿಯಮ, ದೇವರ, ಬ್ರಾಹ್ಮಣ, ಗುರುಗಳ ಪೂಜೆ ಏನೇನು ಇದೆಯೋ ಆ ಎಲ್ಲ ಆರಾಧನೆಗಳನ್ನು ನಾನು ಮಾಡಿದ್ದೇನೆ. ಯಾಕೆ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮ ನನಗೆ ಸಿಗಬೇಕು, ಭಗವಂತ ಸಿಗಬೇಕು. ರುಕ್ಮಿಣಿ ಮಾತನ್ನು ಹೇಳ್ತಾ ಇದ್ದಾಳೆ. ಇದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳೋದಾದರೆ ಭಗವಂತನ ದರ್ಶನ ಆಗಬೇಕಾದ್ರೆ ಹಣ ಇದೆ ಅಂತನ್ನುವುದಕ್ಕಾಗಿ ದೇವರ ದರ್ಶನ ಆಗುವುದಿಲ್ಲ. ನಮ್ಮ ಗುರುಗಳು, ಆಚಾರ್ಯರು, ನಮ್ಮ ಚಿಕ್ಕಾಚಾರ್ಯರು ಯಾವಾಗಲೂ ಈ ಮಾತನ್ನು ಹೇಳಬೇಕು. ನನ್ನ ಹತ್ರ ಹಣ ಇದೆ, ಬೇಕಾದಷ್ಟು ದೊಡ್ಡ ಶ್ರೀಮಂತನಿದ್ದೇನೆ, ದೇವರ ದರ್ಶನ ಆಗಿಬಿಡುತ್ತದೆ? ಆಗುವುದಿಲ್ಲ. ಪರಮಪೂಜ್ಯ ಆಚಾರ್ಯರು ಪಾಠದಲ್ಲಿ ಒಂದು ಮಾತನ್ನು ಹೇಳಿದರು. ಒಂದು 8-10 ವರ್ಷಗಳ ಕೆಳಗಡೆ ಆಗಿರುವಂತಹ ಒಂದು ಸಂದರ್ಭ. ಒಂದು ಬಾರಿ ಒಬ್ಬ ದೊಡ್ಡ ಶ್ರೀಮಂತರು ಶ್ರೀನಿವಾಸನ ತಿರುಪತಿಗೆ ದೇವರ ದರ್ಶನ ಮಾಡಿಕೊಳ್ಳಬೇಕು ಅಂತ ಹೋಗಿದ್ದಾರೆ. ತನ್ನ ಎಲ್ಲ ಕುಟುಂಬದವರನ್ನು 10-20 ಜನರನ್ನು ಕರೆದುಕೊಂಡು ಹೋಗಿದ್ದಾರೆ. ಬಹಳಷ್ಟು ಅಲ್ಲಿ ಒಂದು ದೊಡ್ಡ ಸೇವೆಯನ್ನು ಮಾಡಿಸಿದ್ದಾರೆ. ಹೀಗಾಗಿ ದೇವರ ದರ್ಶನ ಆಗ್ತಾ ಇದೆ. ಮುಂದ್ಗಡೆ ಕುಳಿಸಿದ್ದಾರೆ, ಎಲ್ಲರೂ ಕುಳಿತಿದ್ದಾರೆ.
ಅಭಿಷೇಕದ ಸೇವೆಯ ಒಂದು ಇದನ್ನು ಸಿಕ್ಕಿದೆ, ಅಭಿಷೇಕ ಆಗ್ತಾ ಇದೆ. ಆ ಭಕ್ತರು ಎಲ್ಲರೂ, ಅರ್ಥಾತ್ ಆ ಬಂಧು ಜನರು ಏನೇನಿದ್ದಾರೆ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ, ಆನಂದವಾಗ್ತಾ ಇದೆ ಆ ದೇವರದ ಆ ಅಭಿಷೇಕದ ಒಂದು ದೃಶ್ಯವನ್ನು ನೋಡಿ. ಇಷ್ಟೆಲ್ಲ ಆಯಿತು. ಆದ ಮೇಲೆ ಏನು ಯಾರು ಕರ್ಕೊಂಡು ಹೋಗಿದ್ರೋ ಅವರು ಹೊರಗಡೆ ಬಂದಮೇಲೆ ಕೇಳಿದರು, ಅಲ್ಲ ಇಷ್ಟೊತ್ತಿನವರೆಗೆ ಒಂದು ಕಡೆಗೆ ಕೂಡಿಸಿದ್ದಾಯಿತು, ಇನ್ನು ಅಭಿಷೇಕ ಯಾವಾಗ, ದೇವರ ದರ್ಶನ ಯಾವಾಗ ಅಂತ ಕೇಳ್ತಾರೆ. ಅಂದರೆ ಹೋಗುವಾಗ ಅವರು ಒಂದು ವಿಚಾರ ಮಾಡಿದರು, ನಾನು ಬಹಳ ದೊಡ್ಡ ಶ್ರೀಮಂತ, ನಾನು ಹಣ ಕೊಟ್ಟಿದ್ದೇನೆ, ಇಷ್ಟೆಲ್ಲ ನಾನು ಸೇವೆ ಮಾಡಿದ್ದೇನೆ, ಅದಕ್ಕಾಗಿ ನನಗೆ ಮುಂದೆ ಕೂಡಿಸ್ತಾರೆ, ನನಗೆ ದೇವರ ದರ್ಶನ ಹಾಗೆ ಮಾಡಿಸ್ತಾರೆ, ಯಾರಿಗೂ ಆಗದೇ ಇರುವಂತಹ ದರ್ಶನ ನನಗಾಗತ್ತೆ ಅಂತನ್ನುವಂತಹ ಅಹಂಕಾರ ಇತ್ತು. ದೇವರ ಮುಂದೆ ಅಹಂಕಾರದಿಂದ ಹೋದ ವ್ಯಕ್ತಿ ಏನೂ ದರ್ಶನ ಮಾಡಿಕೊಂಡು ಬರಲಿಲ್ಲ. ನಾನು ನಂದೇನದು ಸ್ವಾಮಿ, ನಿಂದೇ ಇದೆಲ್ಲವೂ, ದೇವರು ಕೊಟ್ಟರೆ ಉಂಟು ಅನ್ನುವ ಅನುಸಂಧಾನದಿಂದ ಭಕ್ತಿಯಿಂದ ಹೋದಂತಹ ವ್ಯಕ್ತಿ ಎಲ್ಲರಿಗೂ ದರ್ಶನವಾಗಿದೆ ಅನ್ನುವಂತಹ ಮಾತನ್ನು ಆಚಾರ್ಯರು ಹೇಳಿದರು. ಇದರಿಂದಾಗಿ ಒಂದು ಸೂತ್ರ ರೂಪದಲ್ಲಿ ನಾವು ಭಕ್ತರು ಅನ್ನುವುದನ್ನು ಹೇಗೆ ತಿಳಿಬೇಕು, ನಾವು ಭಕ್ತರು ಹೇಗಾಗ್ತೇವೆ ಅಂದರೆ, ಭಕ್ತಿ ಮಾಡಿದ ಮಾತ್ರಕ್ಕೆ ನಾವು ಭಕ್ತರಲ್ಲ, ಭಕ್ತಿ ಮಾಡಿದ ಮಾತ್ರಕ್ಕೆ ನಾವು ಭಕ್ತರಲ್ಲ. ಭಕ್ತಿ ಮಾಡಿ ಭರವಸೆ ಇದ್ದಂತಹ ವ್ಯಕ್ತಿ ಭಕ್ತ. ಏನೇ ಆಗಲಿ ದೇವರಿದ್ದಾನೆ, ದೇವರು ನೋಡಿಕೊಳ್ತಾನೆ. ಶ್ರೀನಿವಾಸ ದೇವರಿದ್ದಾರೆ, ರಾಮದೇವರಿದ್ದಾರೆ, ಅವರು ನೋಡಿಕೊಳ್ತಾರೆ. ಭಕ್ತಿ ಮಾಡಬೇಕು. ಭಕ್ತಿಯ ಜೊತೆಗೆ ಭರವಸೆ ಇದ್ದಂತಹ ಯಾವ ವ್ಯಕ್ತಿ ಇದ್ದಾನೋ ಅವನು ನಿಜವಾದಂತಹ ಭಕ್ತ. ಆ ಮಾತನ್ನು ಹೇಳ್ತಾರೆ. ಹೀಗಾಗಿ ದೇವರ ದರ್ಶನ ಮಾಡಿಕೊಳ್ಳುವುದಕ್ಕೆ ಹೋಗಬೇಕಾದಾಗ ಅದಕ್ಕಾಗಿ ನಾವು ಪ್ರತ್ಯೇಕ ಪುಣ್ಯವನ್ನು ಮಾಡಬೇಕಾಗತ್ತೆ, ಪ್ರತ್ಯೇಕ ಸಾಧನೆಯನ್ನು ಮಾಡಿ ಭಗವಂತನ ದರ್ಶನ ಚೆನ್ನಾಗಿ ಆಗಲಿ ನನಗೆ ಅನ್ನುವ ಸಾಧನೆಯನ್ನು ಮಾಡಿಕೊಂಡು ಹೋದಾಗ ದೇವರ ದರ್ಶನವಾಗುತ್ತೆ. ಇಲ್ಲದೇ ಇದ್ದರೆ ಆಗುವುದಿಲ್ಲ ಅಂತನ್ನುವಂತಹ ಮಾತನ್ನು ರುಕ್ಮಿಣಿ ಕೃಷ್ಣ ಪರಮಾತ್ಮನ ಪಡೆಯುವುದಕ್ಕೆ ಹೇಳಿದರೂ ಕೂಡ ಆ ಮಾತನ್ನು ನಮ್ಮ ಜೀವನದಲ್ಲಿಯೂ ಕೂಡ ನಾವು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತನ್ನುವಂತಹ ಮಾತನ್ನು ಇಲ್ಲಿ ತಿಳಿಸ್ತಾರೆ. ಇನ್ನೂ ಅನೇಕ ಮಾತುಗಳನ್ನು ಇಲ್ಲಿ ಹೇಳಬೇಕು. ಸಮಯದ ಒಂದು ಅಭಾವದಿಂದಾಗಿ, ಅಂಕುಶದಿಂದಾಗಿ ಈ ಚಿಕ್ಕ ಸೇವೆಯನ್ನು ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಕುಲಸ್ವಾಮಿ ಶ್ರೀನಿವಾಸ ದೇವರ ಪಾದಾರವಿಂದಗಳಲ್ಲಿ ಇದನ್ನು ಸಮರ್ಪಣೆ ಮಾಡಿ, ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿ ಸತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವಿವಂ ವಿಷ್ಣೋಸ್ತೃಪ್ತಿಕರಸ್ತದ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಇಲ್ಲಿವರೆಗೆ ಉಪನ್ಯಾಸವನ್ನು ಮಾಡಿದಂತಹ ಭಾಗವತದ ರುಕ್ಮಿಣಿ ಕಲ್ಯಾಣ, ರುಕ್ಮಿಣಿಯ ಪತ್ರದ ಬಗ್ಗೆ ಉಪನ್ಯಾಸವನ್ನು ಮಾಡಿ